ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬಕ್ಕೆ ಇಡೀ ಕರ್ನಾಟಕವೇ ಅಪ್ಪು ಅವರ ದೇವಸ್ಥಾನಕ್ಕೆ ಬಂದು ಆಶೀರ್ವಾದವನ್ನ ಪಡ್ಕೊಂಡು ದರ್ಶನವನ್ನ ಪಡ್ಕೊಂಡು ಅವರು ಹೇಳ್ಕೊಟ್ಟಿರುವಂತಹ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಅದೇ ರೀತಿ ರಕ್ತದಾನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಅಭಿಮಾನಿಗಳು ರಕ್ತದಾನವನ್ನ ಮಾಡ್ತಾರೆ. ಒಂದಿಷ್ಟು ಜನ ಇದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸಂಗೀತ ಅಂತ. ಎಷ್ಟು ವರ್ಷಗಳಿಂದ ನೀವು ಅಪ್ಪು ಅವರ ಅಭಿಮಾನಿ ಆಗಿದ್ದೀರಾ ಅಂತ? ನಾವು ಚಿಕ್ಕ ವಯಸ್ಸಿಂದನೂ ಅವ್ರನ್ನ ಇಷ್ಟಪಡ್ತೀವಿ. ಈಗ್ಲೂ ಇಷ್ಟ, ಮುಂದಕ್ಕೂ ಇಷ್ಟ. ಯಾವಾಗ್ಲೂ ಅವ್ರ ನಮ್ಮ ಮನ್ಸಲ್ಲಿ ಇರ್ತಾರೆ, ನಮ್ಮ ಜನಗಳ ಜೊತೆನೂ ಇರ್ತಾರೆ. ಅಪ್ಪು ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನೀವುಗಳೆಲ್ಲ ಸಾಕ್ಷಿ ಆಗ್ತಾ ಇದ್ದಾರೆ ರಕ್ತದಾನವನ್ನ ಮಾಡೋದ್ರ ಮೂಲಕ. ಪ್ರತಿ ವರ್ಷ ನೀವು ರಕ್ತದಾನವನ್ನ ಮಾಡ್ತೀರಾ ಅಥವಾ 6 ತಿಂಗಳು ಒಂದ್ಸಲ ಅವ್ರ ಹೆಸರಲ್ಲಿ ಏನಾದ್ರು ಮಾಡೋ ಒಳ್ಳೊಳ್ಳೆ ಕೆಲಸಗಳು ಮಾಡುವಂತ ಪ್ರಯತ್ನ ಮಾಡ್ತೀರಾ? ಅದೇ ಈ ತರ ಒಂದು ಸಿಚುವೇಶನ್ ಇದ್ದಾಗ ಆ ತರದ್ರಲ್ಲಿ ಬಂದು ರಕ್ತದಾನ ಮಾಡ್ತೀವಿ. ನಮಗೂ ಟೈಮ್ ಸಿಕ್ತಾಗ ಈ ತರ ಒಂದು ಯಾವ್ದಾದ್ರು ಇವೆಂಟ್ ಇದ್ರೆ, ಆ ತರ ಯಾವ್ದಾರು ಇದ್ರೆ ಬರ್ತೀವಿ ಸರ್. ಅಪ್ಪು ಅವ್ರು ಆಕ್ಟ್ ಮಾಡಿರುವಂತ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಮಾರ್ಗದರ್ಶನ? ಆಲ್ಮೋಸ್ಟ್ ಎಲ್ಲ ಅವ್ರು ಮಾಡಿರೋ ಫಿಲಂಗಳೆಲ್ಲ ಒಂದು ದಾರಿ ಇರುತ್ತೆ. ಅದನ್ನ ನಾವು ಅಳವಡಿಸ್ಕೋಬೇಕು ಅಷ್ಟೇನೆ. ಅವ್ರೆಲ್ಲಾನು ಮಾಡಿ ಬಿಟ್ಟೋಗಿದ್ರೆ ಅದನ್ನ ನಾವು ಅಳವಡಿಸ್ಕೋಬೇಕು. ಅದೇ ದಾರಿಲಿ ನಡೀತಾ ಇದೀವಿ. ಅದ್ರಲ್ಲಿ ಇದು ಒಂದು ಅನ್ಕೋತೀನಿ. ನಿಮ್ ತರಾನೇ ಸಾಕಷ್ಟು ಜನ ಅಭಿಮಾನಿಗಳೆಲ್ಲ ರಕ್ತದಾನವನ್ನ ಕೊಡ್ತಾ ಇದಾರೆ, ಅಥವಾ ಇನ್ನೊಂದು ಅವರು ದರ್ಶನವನ್ನ ಪಡ್ಕೊಳಕ್ಕೂ ಬಂದಿದ್ದಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಅವ್ರಿಗೂ ಅದೇ ತರ ಅವರು ಅದೇ ದಾರಿಲಿ ನಡೀಲಿ ಅಂತ ನಾನು ಯೋಚನೆ ಮಾಡ್ತೀನಿ. ಜನಗಳಿಗೆ ಒಳ್ಳೇದ್ ಮಾಡ್ಲಿ ಅಂತ ಯೋಚನೆ. ಅವ್ರು ಏನ್ ಬಿಟ್ಟೋಗಿದ್ರೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಅದನ್ನ ನಾನು ಹೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಬಂದಿರೋದು ನೀವು? ಸರ್, ಮಧು ಅಂತ, ಚಿಕ್ಕಮಗಳೂರು. ಅಲ್ಲಿಂದ ಬಂದು ಅಪೂರ್ವ ದರ್ಶನವನ್ನ ಮಾಡ್ಕೊಂಡು ಇವತ್ತು ರಕ್ತದಾನದಲ್ಲಿ ಭಾಗಿಯಾಗಿದ್ದೀರಾ. ತುಂಬಾ ಖುಷಿ ಆಗ್ತಿದೆ ಸರ್. ಇದೆಲ್ಲ ಯಾವಾಗ್ಲೂ ಮಾಡಕ್ಕಾಗಲ್ಲ. ನಮ್ಮ ಪವರ್ ಸ್ಟಾರ್ ಫ್ಯಾನ್ಗಳು ಮಾತ್ರ ಮಾಡೋದು ಇದನ್ನ. ಎಲ್ಲರೂ ಇದಾರೆ ಫ್ಯಾನ್ಸು ಅಂತ, ಇಲ್ಲ ಅಂತ ಏನಿಲ್ಲ. ಅವ್ರವ್ರದೇ ಕೆಲಸವಾಗಿ ಅವ್ರವ್ರದೇ ಬಿಸಿ ಇರ್ತಾರೆ. ಬಟ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಮಾತ್ರ ಎಲ್ಲಿಂದ ಎಲ್ಲಿಗಾದ್ರೂ ಸರಿ, ಬರೀ ಕರ್ನಾಟಕ ಅಂತಲ್ಲ, ಆಲ್ಮೋಸ್ಟ್ ಇಂಡಿಯಾದಲ್ಲೇನೆ ಎಲ್ಲರಿಗೂ ಗೊತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಎಲ್ಲಾ ಕಡೆಯಿಂದನೂ ಯಾವತ್ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮಾರ್ಚ್ 17, ಅಕ್ಟೋಬರ್ 29 ಕಂಪಲ್ಸರಿ ಬರ್ತಾರೆ, ಇಲ್ಲಿ ದರ್ಶನ ಮಾಡ್ಕೊಂತಾರೆ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ನಾವು ಮಾಡೇ ಮಾಡ್ತೀವಿ. ಇವತ್ತು ನಾವು ರಕ್ತದಾನ ಮಾಡ್ತಿದೀವಿ, ಹಾಗೇನು ನಾವು ನೇತ್ರದಾನಕ್ಕೂ ಸಹ ಅಗ್ರಿಮೆಂಟ್ ಸೈನು ಹಾಕಿದೀವಿ. ನಮ್ಮ ಬಾಸ್ ಯಾವ ತರ ನಡ್ಕೊಂಡು ಬಂದಿದ್ದಾರೆ ಅದೇ ತರ ನಾವು ನಡ್ಕೊಂತೀವಿ ಅಂತಾನೆ ಖುಷಿ ಆಗ್ತಿದೆ ನಮಗೆ. ಅವರು ಇದ್ದಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ನಮ್ಗೆ ಸಿಗ್ತಾ ಇತ್ತು, ಒಂದಷ್ಟು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳ ಸಿಗ್ತಾ ಇತ್ತು. ಆದ್ರೆ ಅವ್ರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರು ಆಕ್ಟ್ ಮಾಡಿರುವಂತ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ರೀಸೆಂಟ್ ಆಗಿ ಆಕಾಶ್ ಕೂಡ ಆಯ್ತು, ನೋಡಿದ್ರ ಹೆಂಗಿತ್ತು? ಸರ್, ಫಸ್ಟ್ ಶೋಗೆ ಹೋಗಿದ್ವಿ. ಯಾಕೆಂದ್ರೆ ನಮ್ಮ ಬಾಸ್ತು ಇಲ್ಲ ಅಂತ ಒಂದ್ ಕೊರಗು ಇದೆ, ಬಟ್ ಅವ್ರಿಲ್ಲ ಅಂತ ನಾವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಯಾಕೆಂದ್ರೆ ಅವರು ಎಷ್ಟು ಸಿನಿಮಾ ಮಾಡಿದಾರೋ ಅಷ್ಟನ್ನ ನಾವು ರಿಲೀಸ್ ಮಾಡ್ಕೊಂತೀವಿ. ಅಷ್ಟು ಫಿಲಮ್ನ ನಾವು ರಿಲೀಸ್ ಅಂತ ಯಾವತ್ತೂ ನೋಡ್ತಿಲ್ಲ. ರಿಲೀಸ್ ಆಗ್ತಿದೆ ಅಂತ ಮಾತ್ರ ನೋಡ್ತಿದ್ವಿ, ಬಿಟ್ರೆ ರಿಲೀಸ್ ಅಂತ ಅನಿಸ್ತಾನೆ ಇಲ್ಲ. ಇವಾಗ ನಮಗೆ ಎಲ್ಲ ಫ್ಯಾನ್ಸ್ ಕ್ರೇಜ್ ಇರ್ಬೋದು. ಥಿಯೇಟರ್ ಅಲ್ಲೇ ನೀವು ನೋಡ್ತಾ ಇದ್ದೀರಾ 3-4 ಡೇಸ್ ಇಂದ ಯಾವ ತರ ಕ್ರೇಜ್ ಸ್ಟಾರ್ಟ್ ಆಗಿದೆ ಅಂತ. ಅವ್ರಿಲ್ಲ ಅಂತ ನಮಗೆ ಅನ್ಸೋದೇ ಇಲ್ಲ. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ಅಪ್ಪು ಅಭಿಮಾನಿನೇ. ನಮ್ದು ರಾಜ್ಕುಮಾರ್ ಫ್ಯಾಮಿಲಿ ಅಂತಾನೆ ನಮ್ಮೂರಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಅಂತಾನೆ ಕರೀತಾರೆ. ಯಾಕೆಂದ್ರೆ ನಮ್ಮ ಇಡೀ ಫ್ಯಾಮಿಲಿಲೇನೆ ನಮ್ಮ ಅಣ್ಣವ್ರ ಫ್ಯಾನ್. ನಮ್ಮ ಅಪ್ಪಾಜಿನೂ ಸಹ, ನಮ್ಮ ಅಮ್ಮನೂ ಸಹ ಅಣ್ಣವ್ರ ಫ್ಯಾನಿನೇ. ಹಂಗಾಗ್ಬಿಟ್ಟು ನಮ್ದು ರಾಜ್ಕುಮಾರ್ ಫ್ಯಾಮಿಲಿ ಅಂತಾನೆ ಕರೀತಾರೆ ನಮ್ಮೂರಲ್ಲೂ. ಈವನ್ ಇವತ್ತು ಅನ್ನದಾನ ಇರ್ಬೋದು, ಪ್ರತಿಯೊಂದನ್ನು ಊರಲ್ಲಿ ನಾವು ಗ್ರ್ಯಾಂಡ್ ಆಗೇ ಮಾಡ್ಕೊಂಡಿದೀವಿ. ಇಲ್ಲಿ ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಊರಿಗೆ ಹೋಗ್ಬೇಕು ಅಂತ ಬಂದಿದ್ವಿ. ಈವ್ನಿಂಗ್ ಎಷ್ಟೊತ್ತಿದ್ದು ಊರಿಗೆ ಹೋಗ್ಬಿಟ್ಟು ಎಲ್ಲಾ ಕಾರ್ಯಕ್ರಮನೂ ಊರಲ್ಲಿ ಅರೇಂಜ್ ಮಾಡ್ಕೊಂತೀವಿ. ನಿಮ್ ತರ ಅಭಿಮಾನಿಗಳಿಗೆಲ್ಲ ಏನ್ ಹೇಳ್ತೀರಾ? ಸರ್, ಅಭಿಮಾನಿಗಳಿಗೆಲ್ಲ ಹೇಳೋವಷ್ಟು ದೊಡ್ಡ ಮಟ್ಟಿಗೆ ಏನಿಲ್ಲ. ಬಟ್ ನಾನು ಒಬ್ಬ ಅಭಿಮಾನಿಯಾಗಿ ಏನ್ ಹೇಳೋದು ಅಂದ್ರೆ, ಒಳ್ಳೆ ರೀತಿಲಿ ಇರಿ, ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ. ಜೈ ಪವರ್ ಸ್ಟಾರ್. ಥ್ಯಾಂಕ್ ಯು. ಇದಾಗಿಷ್ಟು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.